ಅವ್ರದ್ದು ಮೊದಲನೇ ಕ್ವಶನು, 2 ವರ್ಷದಲ್ಲಿ ನಿನ್ನ ಸಾಧನೆ ನಿನ್ನ ಕಾನ್ಸ್ಟೆನ್ಸಿಗೆ ಏನು? ಫಸ್ಟ್ ಕ್ವಶನ್ ಅವರು. ನನ್ನ ಸಾಧನೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನಮ್ಮ ಗ್ಯಾರಂಟಿಗಳು ಜನಗಳ ಮುಂದೆ ಹೋಗಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ, ಬಡವರಿಗೆ ಉಪಯೋಗ ಆಗಿದೆ ಅಂತ ಹೇಳಿದ್ದೀನಿ. ನಿನ್ನ ಸಾಧನೆ ಏನು ಅಂದಾಗ ಕೋಲಾರಿಗೆ ಬಡ್ಜೆಟಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ, PWD ರೋಡ್ಸು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ಒಂದು 40 ಕಿಲೋಮೀಟರ್ವರೆಗೂ, ಒಂದು 35 ಕಿಲೋಮೀಟರ್ವರೆಗೂ ನಾವೀಗ RDP ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಟೌನಲ್ಲಿ ಒಂದು 50 ಕೋಟಿ ರೂಪಾಯಿ ವರ್ಕನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಹಾಸ್ಪಿಟಲ್ ಬಿಲ್ಡಿಂಗ್ಸು 2 ಬಿಲ್ಡಿಂಗ್ಸನ್ನು ಕಟ್ಟಿದ್ದೀವಿ. SNR ಹಾಸ್ಪಿಟ್ಲಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಅಂತ ಎಮರ್ಜೆನ್ಸಿ ವಾರ್ಡ್ ಅಂತ ಒಂದು 40 ಬೆಡ್ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ಅದಾದಮೇಲೆ ನಾವು ಅಂಬೇಡ್ಕರ್ ಹಾಸ್ಟೆಲನ್ನು ಕಟ್ಟಿ ಇವಾಗ ಓಪನಿಂಗ್ಗೆ ತಯಾರಾಗಿದೆ. ಸ್ಕೂಲು ಹಾಸ್ಟೆಲ್ ಬಿಲ್ಡಿಂಗ್ಸ್ ಇನ್ನೂ ಒಂದು 2 ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಾಸ್ಪಿಟಲ್ ಬಿಲ್ಡಿಂಗ್ 2 ಕಂಪ್ಲೀಟ್ ಆಗಿದೆ, ಇನ್ನೂ ಒಂದು ಬಿಲ್ಡಿಂಗು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಈ ಥರ ಪ್ರೋಗ್ರೆಸ್ ಸರ್ 2 ವರ್ಷದಲ್ಲಿ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಸಮಾಧಾನ ರೀತಿ ಆಗಿರುವಂಥ ಪ್ರೋಗ್ರೆಸ್ ನನಗಾಗಿದೆ ಅಂತೇಳಿ. ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆರೋಪಗಳಿದ್ದಾವೆ, ಜಿಲ್ಲೆಗೆ ಬರ್ತಾ ಇಲ್ಲ, ಶಾಸಕರ ಮನೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆ ನಿಮ್ಗೆ ಅನುಭವ ಹೇಗಿದೆ, ಏನು ಹೇಳಿದ್ರಿ? ಇಲ್ಲ, ಜಿಲ್ಲಾ ಮಂತ್ರಿಗಳು ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅದು ಸುಳ್ಳಿನ ಮಾತುಗಳು. ಜಿಲ್ಲಾ ಮಂತ್ರಿಗಳು ನಾನು ಮೊದಲು MLA ಇದ್ದು ನೋಡಿದ್ದೀನಿ. ಜಿಲ್ಲಾ ಮಂತ್ರಿಗಳು ಇದ್ದರು ನಮಗೆಲ್ಲ. ಇವಾಗ ನಮ್ಮ ಸ್ಪೀಕರ್ ಇದ್ರಲ್ಲ ಖಾದರ್ ಸಾಹೇಬ್ರು, ಅವರು ನಮ್ಮ ಇದ್ದರು. ಆಮೇಲೆ ನಮಗೆ ರಮೇಶ್ ಕುಮಾರ್ ಅವರು ಇದ್ದರು, ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದ್ದರು. ಅದಾದ ಮೇಲೂ ನಾವು ನೋಡಿದ್ದೀವಿ ಜಿಲ್ಲಾ ಮಂತ್ರಿಗಳು ಯಾರ್ಯಾರಿದ್ರು, ಹೆಂಗಿದ್ರು ಅಂತ. ನಾನು ಮೊದಲು ಒಂದು MLA ಆಗಿ ನೋಡಿರೋದ್ರಲ್ಲಿ ನನಗೆ ಸುರೇಶ್ ಅಣ್ಣ ಅವರು ಬೆಸ್ಟ್ ಅಂತ ಅನಿಸಿದೆ ನನಗೆ. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಶಾಸಕರು ಇಷ್ಟೊತ್ತು ನಾನು ಹೇಳಿದ ಅನುದಾನ ಸಿಗ್ತಾ ಇದೆ. ಇಲ್ಲ, ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ, ಬೇರೆಯವರು ಯಾರಾದರೂ ಹೇಳ್ಕೊಂಡಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇವಾಗ ನಾನು ಹೇಳಿದ್ದೆಲ್ಲ ಬೇಕಾದ್ರೆ ನೀವು ಬಂದು ಚೆಕ್ ಮಾಡ್ಬೋದು. ರಿಂಗ್ ರೋಡ್ಗೆ DPRಗೆ 2.5 ಕೋಟಿ ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಬಂದಿದೆ, ಇನ್ನೇನು ಇದಕ್ಕಿದ್ದು ಏನು ಬೇಕು ಡೆವಲಪ್ಮೆಂಟ್? ರಿಂಗ್ ರೋಡ್ ಆಗುತ್ತೆ ನಂದು. APMC ಮಾರ್ಕೆಟ್ಗೆ 100 ಎಕರೆ ಜಾಗ ಕೊಟ್ಟಿದ್ದೀವಿ, ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಆಗಿದೆ, ಅಂಬೇಡ್ಕರ್ ಹಾಸ್ಟೆಲ್ ಆಗಿದೆ. ನಮಗೆ ಇನ್ನೂ ಮಾಡೋದಿದೆ, ಇನ್ನೂ ಇವಾಗ ನಾನು ಮಾಡಿರೋದಕ್ಕಿಂತ 20%, 80% ಇನ್ನೂ ಮಾಡಬೇಕಾಗಿರುವಂಥದ್ದು ಇದೆ. ನನ್ನ ಈಗ ಮಾಡಿ 2 ವರ್ಷದ್ದು ಮಾಡಿದ್ರಲ್ಲಿ ನಿಂಗೆ ಸಮಾಧಾನ ಆಗಿದೆ ಅಂತ ಹೇಳಿದ್ರೆ. ಆಮೇಲೆ ಸುರೇಶ್ ಅಣ್ಣ ಬಗ್ಗೆ ಹೇಳಿರೋದು ಇದೆಲ್ಲ ಬಂದ್ಬಿಟ್ಟು ಸುಳ್ಳು. ಅವರು ಯಾವಾಗ ನಾವು ಏನು ಕರೆದ್ರೂ ಬರ್ತಾರೆ, ಯಾವುದಕ್ಕೆ ಕರೆದ್ರೂ ಬರ್ತಾರೆ. ಅವರೆಲ್ಲ ವಿಚಾರದಲ್ಲೂ ನಮಗೆ ಸ್ಪಂದನೆ ಮಾಡ್ತಾಯಿದ್ದಾರೆ. ಅದನ್ನು ನಾವು ಇಲ್ಲದೇ ಇರೋದನ್ನು ಸುಳ್ಳು ಹೇಳ್ಕೊಂಡು ಸುತ್ತಾಡೋದು ಅದು ತಪ್ಪಾಗುತ್ತೆ, ಸುಳ್ಳಲ್ಲ. ಅವರು ಎಲ್ಲ ರೀತಿಯಲ್ಲಿ ಇವತ್ತು KDP ಮೀಟಿಂಗ್ ಇತ್ತು ಸರ್, ಇವತ್ತು ಬಂದಿದ್ದರು ಸುರೇಶ್ ಅಣ್ಣ. KDP ಮೀಟಿಂಗ್ ಇತ್ತು, ಬೆಳಗ್ಗೆ ಪರಿಸರ ದಿನಾಚರಣೆ ಮಾಡಿರಲಿಲ್ಲ ನಾವು, ಯಾಕಂದರೆ ನಮ್ಮ RCB ಇದೆ, ಇವತ್ತನ್ನ ಇಟ್ಕೊಂಡಿದ್ವಿ, ಅದನ್ನು ಅಟೆಂಡ್ ಮಾಡಿದ್ರು. ಆಮೇಲೆ ನಾವು ಹಸಿ ಕಸವನ್ನು ನಮ್ಮ ಮುನ್ಸಿಪಾಲ್ಟಿಯಿಂದ ಗೊಬ್ಬರವನ್ನು ಮಾಡಿದ್ದೀವಿ, ಅದನ್ನು ಇವತ್ತು ಇನಾಗ್ರೇಷನ್ ಮಾಡಿದ್ರು. ಟೌನ್ ಲಿಮಿಟ್ಗೆ ಬಸ್ಸುಗಳನ್ನು ಬಿಟ್ಟಿದ್ವಿ ಇವತ್ತಿಂದ, ಅದನ್ನು ಇನಾಗ್ರೇಷನ್ ಮಾಡಿದ್ರು. KDP ಮೀಟಿಂಗ್ ಮುಗಿದು ಅವ್ರು KDP ಮೀಟಿಂಗ್ ನಡೆಸ್ತಾ ಇದ್ರು. ನಾನು 2 ಗಂಟೆಗೆ ಅಲ್ಲಿಂದ ಬಿಟ್ಟು ಬಂದೆ. ಯಾವಾಗ ಹೋದ್ರೂ ಅವ್ರ ಮನೆ ಹತ್ರ ರೆಸ್ಪಾಂಡ್ ಮಾಡ್ತಾರೆ, ಸಿಗ್ತಾರೆ. ಫಸ್ಟ್ ನಾವು ಅವ್ರ ಹತ್ರ ಹೋಗಿ ಮಾತಾಡಿ ಆಗದೇ ಇದ್ದಾಗ ನಾನು ಅವ್ರ ಮೇಲೆ ಆರೋಪ ಮಾಡ್ತೀನಿ. ನಾವು ಹೋದಾಗೆಲ್ಲ ನಮಗೆ ಸ್ಪಂದನೆ ಮಾಡಿದ್ದಾರೆ. 100% ನನಗಂತೂ ಸುರೇಶ್ ಅಣ್ಣವರು ಬೆಸ್ಟಾಗಿ ನನಗೆ ಇದು ಮಾಡಿದ್ದಾರೆ. ಸರಿ.